ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ಚೆನ್ನಾಗಿದ್ದೀವಿ. ಮಿಸ್ ಮಾಡ್ಕೊಳ್ದೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ. ಈ ಥರ ಟ್ರಿಕ್ಸ್ ನಿಮಗೂ ಕೂಡ ಗೊತ್ತಿರಲ್ಲ. ಆ ಥರ ಟ್ರಿಕ್ಸ್ ನಾನನ್ನು ಇಲ್ಲಿ ಬಳಸಿದ್ದೀನಿ. ನಮ್ಮಮ್ಮ ಹೇಳಿರೋ ಹಾಗೆ ನಾನೊಂದು ರೆಸಿಪಿ ರೆಡಿ ಮಾಡಿದ್ದೀನಿ. ತುಂಬಾ ಚೆನ್ನಾಗಿತ್ತು, ಅದ್ಭುತವಾಗಿತ್ತು. ಹಾಗೆ ರುಚಿ ಕೂಡ ಹಾಗೆ ಇತ್ತು. ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿದೆ. ಮನೆಯಲ್ಲೇ ಸೊಪ್ಪಿರುತ್ತೆ, ಕಾಳು ಬೇಳೆ ಇದೆಲ್ಲ ಇದ್ದೇ ಇರುತ್ತೆ. ಇಷ್ಟನ್ನು ಬಳಸ್ಕೊಂಡು ನಾವು ಯಾವ ಥರ ಮಾಡ್ಕೋಬಹುದು ಅಂತ ನಾವು ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ನೋಡಿ, ಹಿರಿಯರು ಅದಕ್ಕೆ ಅಲ್ವಾ ಹೇಳೋದು, ಅವ್ರು ಹೇಳಿದ ಮಾತು ಕೇಳಿದ್ರೆ ಎಲ್ಲನೂ ಚೆನ್ನಾಗಿರುತ್ತೆ ಅಂತ. ಅವ್ರು ಹೇಳಿರೋ ಹಾಗೆ ನಾನು ಕೂಡ ಇಲ್ಲಿ ಮಾಡಿದ್ದೀನಿ. ನಮ್ಮಮ್ಮ ಒಂದೊಳ್ಳೆ ರೆಸಿಪಿ ಹೇಳಿದ್ದಾರೆ. ಅದು ಯಾವ ರೆಸಿಪಿ ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ. ಮಿಸ್ ಮಾಡದೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ. ನಾನಿಲ್ಲಿ ಸೊಪ್ಪನ್ನು ತೊಗೊಂಡಿದ್ದೀನಿ. ನೀವು ಯಾವ ಥರ ಸೊಪ್ಪು ಬೇಕಾದರೂ ತೊಗೋಬಹುದು. ನಾನು ಪಾಲಕ್ ಸೊಪ್ಪು ತುಂಬ ರುಚಿಯಾಗಿರುತ್ತೆ ಅಂತ ಪಾಲಕ್ ಸೊಪ್ಪು, ಸ್ವಲ್ಪ ಮೆಂತ್ಯ ಸೊಪ್ಪು, ದಂಟಿನ ಸೊಪ್ಪು ಎಲ್ಲ ಮಿಕ್ಸ್ ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ತೊಗೋಬಹುದು. ಇದನ್ನು ನೀಟಾಗಿ ಬಿಡಿಸ್ಕೊಂಡು 2-3 ಅವರ್ ನೀರಲ್ಲಿ ನೆನೆಸ್ಬಿಟ್ಟು, ಮಣ್ಣಿರುತ್ತಲ್ವ, ಮಣ್ಣನ್ನು ನೀಟಾಗಿ ಹೋಗ್ಬೇಕಲ್ವ, ಅದಕ್ಕೆ ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೊಂದು ಅರ್ಧ ಬಟ್ಲಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ. ಇದನ್ನು ಕೂಡ ತೊಳಿತೀನಿ. ತೊಗರಿಬೇಳೆ ತೆಳ್ಳಗೆ ಮಾಡಿಕೊಂಡ್ರೆ ಅನ್ನಕ್ಕಾಗುತ್ತೆ, ಸಾಂಬಾರಿಗೂ ಮುದ್ದೆಗೂ ಆಗುತ್ತೆ ಸಾಂಬಾರು. ಇಲ್ಲಿ ನಾನು ಚಪಾತಿಗೆ ಮಾಡ್ಕೊಳ್ತಾ ಇದ್ದೀನಿ, ಗಟ್ಟಿಯಾಗಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾನು ತೊಳ್ಕೊಳ್ತಾ ಇದ್ದೀನಿ. ನೋಡಿ, ತೊಗರಿಬೇಳೆನ ಈ ಥರ ವಾಶ್ ಮಾಡೋದ್ರಿಂದ ಅದು ಬೇಳೆಯಲ್ಲಿ ಸ್ಮೆಲ್ ಇರುತ್ತಲ್ವ, ಆ ವಾಸನೆ ಹೋಗುತ್ತೆ. ಈ ನೀರನ್ನು ತೆಗೆದುಬಿಡೋಣ. ಈಗ ಇದಕ್ಕೆ ನೋಡಿ 2-3 ಟೊಮೊಟೊ ಹೆಚ್ಕೊಂಡಿರ್ತೀವಿ. ಫುಲ್ ಹಣ್ಣಾಗಿರುವಂಥ ಟೊಮೊಟೊನ ಹಾಕ್ಕೋಬೇಕು. ಸ್ವಲ್ಪ ಹುಣಸೆಹಣ್ಣು ಹಾಕ್ಕೋಬೇಕು. 1-2 ಈರುಳ್ಳಿ ಕಟ್ ಮಾಡಿರುವಂಥ ಈರುಳ್ಳಿನೂ ಹಾಕ್ಕೋಬೇಕು. ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಕೋಬೇಕು. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ, ನಮಗೆ ಎಷ್ಟು ಬೇಕೋ ಅಷ್ಟು ಗಟ್ಟಿಯಾಗಿ ಬೇಕು ಅಂದರೆ ಗಟ್ಟಿಯಾಗಿ ಸ್ವಲ್ಪ ನೀರು ಹಾಕ್ಕೋಬೇಕು. ಜಾಸ್ತಿ ಬೇಕು ಅಂದರೆ ಜಾಸ್ತಿ, ತೆಳು ಬೇಕು ಅನ್ನೋರು ಜಾಸ್ತಿ ನೀರನ್ನು ಹಾಕ್ಕೊತಾರೆ. ನಾನು ಗಟ್ಟಿಯಾಗಿ ಬೇಕಲ್ವ, ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಈಗ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊಪ್ಪಿನಲ್ಲಿ ಆಲ್ಮೋಸ್ಟ್ ನೀರಿದ್ದೇ ಇರುತ್ತೆ, ಹಂಗಾಗಿ ನೀರನ್ನು ಯಾವಾಗಲೂ ಕಮ್ಮಿಯಾಗಿ ಹಾಕ್ಕೋಬೇಕು. ಈ ಸೊಪ್ಪನ್ನು ಕುಕ್ಕರಲ್ಲೇ ಹಾಕ್ಕೊಳ್ತೀನಿ. ಹೊಸಬ್ರು ನೋಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲನ್ನು ಆಪ್ಷನ್ ಕೊಡಿ. ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ. ಒಂದು ಒಳ್ಳೆ ಅದ್ಭುತವಾದಂಥ ರೆಸಿಪಿನ ಅಂತ ಹೇಳ್ಬೋದು. ಈಗ ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು ಒಂದು 3-4 ವಿಷಲ್ ಕೂಗಿಸ್ಕೊಳ್ತೀನಿ. ಈಗ ನೋಡಿ, ಬೆಂದಿದೆ ತೋರಿಸ್ತಾ ಇದ್ದೀನಿ. ಈ ಥರ ಬೆಂದರೆ ಸಾಕು. ಇದನ್ನು ನಾವು ಮಸಿಬೇಕು. ಒಂದು ಸಾಂಬಾರಿನ ಸೌಟಾದರೂ ಆಯಿತು, ಒಂದು ಮಸಿಯೋದು ಇರುತ್ತಲ್ವ ಕೋಲು, ಅದರಲ್ಲಾದರೂ ನಾವು ಇದನ್ನು ಮಸಿಬಹುದು. ನೋಡಿ ಯಾವ ಥರ ಬೆಂದಿದೆ ಅಂತ. ಈ ಥರ ಮೆತ್ತಗೆ ಬೇಯಿಸ್ಕೋಬೇಕು ನಾವು. ಚಪಾತಿ ಜೊತೆ ತಿಂತಾಯಿದ್ರೆ ಆಹಾ, ಸೂಪರಾಗಿರುತ್ತೆ. ಡೈಲಿ ಬೀಟ್ರೋಟ್ ಪಲ್ಯ, ತರಕಾರಿಗಳ ಪಲ್ಯ ಎಲ್ಲ ತಿಂತಾ ಇರ್ತೀವಿ. ಈ ಥರ ಸೊಪ್ಪಿನೊಂದು ರೆಸಿಪಿ ಮಾಡ್ಕೊಂಡು ತಿಂತಾಯಿದ್ರೆ ಅಜ್ಜಿ ತಾತ ಅವರೆಲ್ಲರಿಗೂ ಅಲ್ಲಿರಲ್ವಲ್ಲ ಅಂಥವ್ರಿಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಈ ಥರ ರೆಸಿಪಿ. ನೋಡಿ, ಈ ಥರ ಮಸಿಯೋದಿರುತ್ತಲ್ವ, ಅದರಲ್ಲಿ ನಾನು ಮಸಿತಾ ಇದ್ದೀನಿ. ಆಲ್ರೆಡಿ ಬೆಂದಿರುತ್ತೆ. ನಾವೊಂದು ಸಲ ಮೆತ್ತಗೆ ಮಾಡ್ಕೋಬೇಕಲ್ವ, ಗ್ರೇವಿ ಥರ ಗಟ್ಟಿಯಾಗಿ ಬೇಕಲ್ವ, ಗಡ್ಸಪ್ ಥರ ಆಗುತ್ತೆ. ನೋಡಿ, ಗಟ್ಟಿಯಾಗಿ ಅಂದರೆ ತೆಳ್ಳು ಮಾಡ್ಕೊಂಡ್ರೆ ಸಾರು, ಗಟ್ಟಿಯಾಗಿ ಮಾಡ್ಕೊಂಡ್ರೆ ಒಂದು ಪಲ್ಯ ಅಂತಲೇ ಹೇಳ್ಬೋದು. ಗಟ್ಟಿಯಾಗಿ ಗ್ರೇವಿ ಥರ ಆಗುತ್ತೆ. ಈ ಥರ ಚೆನ್ನಾಗಿ ಮಸಿಬೇಕು. ವಿಡಿಯೋಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮಧ್ಯದಲ್ಲಿ ಬರುವಂಥ ಹ್ಯಾಡ್ಸನ್ನು ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್. ಹಾಗೆ ಹೈಪ್ ಪಾಯಿಂಟು ಕೂಡ ನಮಗೆ ನೀವು ಕೊಡಬಹುದು. ನಮ್ಮ ಚಾನಲ್ನ ನೋಡಿ ನಿಮ್ಮ ಕಮೆಂಟ್, ನೀವು ಒಂದೊಂದು ಕಮೆಂಟ್ ಹಾಕೋದ್ರಿಂದ ನಮಗೂ ಕೂಡ ಖುಷಿಯಾಗುತ್ತೆ. ನಾವು ಯಾವ ಥರ ಮಾಡ್ತೀವಂತ ಕೊನೆಯ ತನಕ ನೋಡಿ ಒಂದೊಳ್ಳೆ ಕಮೆಂಟನ್ನು ಹಾಕಿ. ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹೊಸೊಬ್ಬರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೈಪ್ ಪಾಯಿಂಟ್ ಕೊಡಿ. ಆಡ್ಸನ್ನು ಸ್ಕಿಪ್ ಮಾಡಬೇಡಿ. ಆಡ್ಸ್ ಬಂದರೆ ಆಡ್ಸ್ ಫುಲ್ ಆಗೋ ತನಕ ವೆಯ್ಟ್ ಮಾಡಿ ಫ್ರೆಂಡ್ಸ್. ಈ ಥರ ನೋಡಿ ಮಸ್ತಿದ್ದೀನಿ. ಈ ಥರ ಗಟ್ಟಿಯಾಗಿ ಆಗಿದೆ. ಈಗ ಇದಕ್ಕೆ ನಾನು ಏನೇನು ಹಾಕ್ತೀನಂತ ಇಲ್ಲೇ ನೋಡಿ ಸೀಕ್ರೆಟ್ ಇರೋದು. ಕೆಲವರು ಹಾಕ್ತಾರೆ, ಕೆಲವರು ಹಾಕೋದಿಲ್ಲ. ಈಗ ನೋಡಿ ಇಷ್ಟ ಆಗಿದೆ. ನೀರು ಇನ್ನೂ ಬೇಕು ಅಂದರೆ ನೀರನ್ನು ಹಾಕ್ಕೋಬೋದು. ನಾನಿವಾಗ ಏನು ಹಾಕ್ತಾಯಿದ್ದೀನಪ್ಪ ಅಂದರೆ ಒಂದು ಅರ್ಧ ಸ್ಪೂನಷ್ಟು ಸಾಂಬಾರು ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಕೆಲವರು ಸಾಂಬಾರು ಪುಡಿ ಹಾಕಲ್ಲ, ಕೆಲವರು ಸಾಂಬಾರು ಪುಡಿನ ಹಾಕ್ತಾರೆ. 1 ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಖಾರ ನೋಡ್ಕೊಂಡು ಹಾಕ್ಕೋಬೇಕು, ಸ್ವಲ್ಪ ಕಮ್ಮಿನೇ ಇರಬೇಕು ಖಾರ. ಈಗ ಒಂದು ಅರ್ಧ ಹೋಳು ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಈ ತೆಂಗಿನಕಾಯಿ ತುರಿ ಹಾಕೋದ್ರಿಂದ ನಮಗೆ ಅದು ರುಚಿನ ಇನ್ನೂ ಜಾಸ್ತಿ ಮಾಡುತ್ತೆ. ಆದ್ದರಿಂದ ನಾವು ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೋಬೇಕು. ಒಣ ತೆಂಗಿನಕಾಯಿ ತುರಿ ಹಾಕಿದ್ರೆ ರುಚಿ ಬರಲ್ಲ. ಈಗ ಇದಿಷ್ಟನ್ನು ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಎಲ್ಲ ಕಲಿಸ್ಕೊಂಡ್ಬಿಡ್ತೀನಿ ಈ ಥರ ಸ್ಪೂನಲ್ಲಿ.
ನೋಡಿ ಈ ಥರ ಗಟ್ಟಿ ಆಯ್ತಲ್ವಾ, ತುಂಬ ಗಟ್ಟಿ ಆಗ್ತಾ ಬರ್ತಾ, ಯಾಕಂದರೆ ಸಾಂಬಾರು ಪುಡಿ, ಖಾರದ ಪುಡಿ, ಆಮೇಲೆ ಹಸಿ ಕಾಯಿ ತುರಿ ಹಾಕಿರ್ತೀವಲ್ಲ, ಗಟ್ಟಿ ಆಗ್ತಾ ಬರುತ್ತೆ. ಇದೇ ಥರ ನಾವು ಕಲಿಸ್ಕೋಬೇಕು. ಬೇಕು ಅಂದರೆ ಲಾಸ್ಟಲ್ಲಿ ನಾವು ನೀರು ಹಾಕ್ಕೋಬೇಕು, ಈಗಲೇ ನೀರನ್ನು ಹಾಕ್ಕೋಬಾರ್ದು. ನನ್ನ ಚಾನಲಲ್ಲಿ ಅನೇಕ ಅಡುಗೆ ರೆಸಿಪಿಗಳಿದೆ, ಅದೆಲ್ಲ ನೀವು ನೋಡಬಹುದು. ಈಗ ನೋಡಿ ನಾನು ಲಾಸ್ಟಲ್ಲಿ ಏನಪ್ಪ ಹಾಕ್ತಾಯಿದ್ದೀನಿ ಅಂತ ಹೇಳಿದ್ನಲ್ವ, ನೋಡಿ ಹಸಿ ಅವರೆಕಾಳನ್ನು ಹಾಕ್ತಾಯಿದ್ದೀನಿ, ಒಂದು ಬಟ್ಲಷ್ಟು. ಇದು ಹಾಕೋದ್ರಿಂದ ಇನ್ನೂ ರುಚಿ ಜಾಸ್ತಿ ಆಗುತ್ತೆ. ಮಧ್ಯ ಮಧ್ಯದಲ್ಲಿ ನಮಗೆ ಅವರೆಕಾಳು ಸಿಗುತ್ತಲ್ವಾ, ಹಾಗಾಗಿ ಅವರೆಕಾಳು ಅಂದ್ರೇ ರುಚಿ ಅಲ್ವಾ, ಅದರ ರೆಸಿಪಿಗಳಂದ್ರೇ ತುಂಬ ರುಚಿಯಾಗಿರುತ್ತೆ, ಅದ್ಭುತವಾಗಿರುತ್ತೆ. ಹಾಗೆ ನೋಡಿ ಇಲ್ಲಿ ಅವರೆಕಾಳನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಆಯಿತಾ, ನೋಡಿ ಯಾವ ಥರ ಕಾಣಿಸ್ತಾ ಇದೆ, ಚೆನ್ನಾಗಿದೆ ಅಲ್ವಾ. ಸೊಪ್ಪಿನ ಸಾರು ತಿಂದು ತಿಂದು ಬೇಜಾರಾಗಿರುತ್ತೆ. ಅದೇ ಆ ಸೊಪ್ಪಿನ ಸಾರಲ್ಲೇ ಒಂದು ಚೆನ್ನಾಗಿರೋಂಥ ಒಂದು ರೆಸಿಪಿ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿರುತ್ತಲ್ವ, ಚಪಾತಿಗೊಂದು ಅಂಥದ್ದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು. ಉಪ್ಪು ಜಾಸ್ತಿ ಆಗಬಾರ್ದು, ಹುಳಿ ಜಾಸ್ತಿ ಆಗಬಾರ್ದು, ಖಾರ ಜಾಸ್ತಿ ಆಗಬಾರ್ದು. ಒಂದು ಅಳತೆಗೆ ತಕ್ಕಂತೆ ನಾವು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ಆಗಿದೆ. ಇದು ಬೆಂದ ಮೇಲೆ ಇನ್ನೂ ಎಷ್ಟು ಚೆನ್ನಾಗಿರುತ್ತಲ್ವ, ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ, ರುಚಿ ಹೆಂಗಿರ್ಬೋದು ಬನ್ನಿ ನೋಡ್ಕೊಬರೋಣ. ಮತ್ತು ಈಗ ನಾನು ಒಗ್ಗರಣೆ ಮಾಡ್ಕೊಳ್ತೀನಿ. ಸ್ವಲ್ಪ ಎಣ್ಣೆ ಹಾಕಿಟ್ಟಿದ್ದೀನಿ ಬಾಣಲಿಲಿ. ಈಗ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಮಿಸ್ ಮಾಡದೆ ಹಾಕ್ಕೋಬೇಕು. ಹಾಗೆ ಒಂದು ಅರ್ಧ ಕಟ್ ಮಾಡಿರುವಂಥ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ರುಚಿ ಕೊಡೋ ಅಂಥದ್ದು ಇನ್ನೊಂದು ಐಟಮ್ ಏನಪ್ಪ ಅಂತಂದರೆ ಜೀರಿಗೆ ಅಂತಲೇ ಹೇಳ್ಬೋದು. ಜೀರಿಗೆ ಮಿಸ್ ಮಾಡಲೇಬಾರ್ದು. ಈಗ ಇದಕ್ಕೆ ಸ್ವಲ್ಪನ ಹಿಂಗನ್ನು ಹಾಕ್ಕೊಳ್ತೀನಿ ನಾನು. ಈ ಹಿಂಗನ್ನು ಹಾಕ್ಕೊಳ್ಳೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ದೂರ ಆಗುತ್ತೆ ಅಂತ ಹಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ಕೆಲವರಿಗೆ ಕಾಳೆಲ್ಲ ತಿಂದರೆ ಗ್ಯಾಸ್ಟ್ರಿಕ್ ಆಗುತ್ತಲ್ವ, ಅದಕ್ಕೋಸ್ಕರ ನಾನು ಹಿಂಗನ್ನು ಹಾಕ್ಕೊಂಡಿದ್ದೀನಿ. ಇಷ್ಟ ಇರೋರು ಹಾಕ್ಕೋಬೋದು, ಇಷ್ಟ ಇಲ್ಲದಿರೋರು ಬೇಡ ಅಂತ ಸ್ಕಿಪ್ ಮಾಡ್ಕೋಬೋದು. ಈಗ ಇದನ್ನು ನೋಡಿ ಸಾಂಬಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಈರುಳ್ಳಿ ಫುಲ್ಲು ಫ್ರೈ ಆಗೋ ತನಕ ಏನು ಕಾಯೋದೇನು ಬೇಡ, ಒಂದು ಮೀಡಿಯಮಾಗಿ ಫ್ರೈ ಆದರೆ ಸಾಕು ಎಣ್ಣೆಯಲ್ಲಿ. ಈಗ ಸ್ವಲ್ಪ ನೀರನ್ನು ಹಾಕ್ಕೊಳ್ತೀನಿ ನಾನು ಇದಕ್ಕೆ. ಫ್ರೈ ಮಾಡಿರೋ ಬಾಣಲಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಇಷ್ಟು ಈ ಥರ ಹದ ಇದ್ದರೆ ಸಾಕು ಅನಿಸುತ್ತೆ. ಇಷ್ಟು ಸಾಕು, ಚಪಾತಿಗಲ್ವ ನಾವು ಮಾಡ್ಕೊಳ್ತಾ ಇರೋದು. ಈ ಹದ ಇದ್ದರೆ ಸಾಕು, ಒಂದು ಸೊಪ್ಪಿನ ರೆಸಿಪಿ ರೆಡಿಯಾಗುತ್ತೆ. ಈಗ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಇದ್ರ ರುಚಿ ನೋಡೋಣ ಬೆಂದ ಮೇಲೆ ಹೆಂಗಿರುತ್ತೆ ಅಂತ. ಈಗ ಕುಕ್ಕರ್ ಮುಚ್ಚಿಬಿಟ್ಟು ಒಂದೇ ಒಂದು ವಿಷಲ್ ಓಡಿಸ್ತೀನಿ, ಒಂದು ಅಥವಾ ಎರಡು ಸಾಕು, ಮೆತ್ತಗೆ ಬೆಂದಿರುತ್ತೆ. ನೋಡಿ ಆಗಿದೆ. ಈಗ ಯಾವ ಥರ ಕಾಣಿಸ್ತಾ ಇದೆ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ, ಯಾಕಂದರೆ ಸಾಂಬಾರು ಪುಡಿ ಹಾಕಿದ್ದೀವಿ, ಕಾಯಿ ತುರಿ ಹಾಕಿದ್ದೀವಿ, ಅವರೆಕಾಳು ಹಾಕಿದ್ದೀವಿ, ಒಗ್ಗರಣೆ ಮಾಡಿರೋದ್ರಿಂದ ತುಂಬಾ ರುಚಿ ಸ್ಮೆಲ್ ಗಮ್ ಅಂತ ಬರ್ತಾ ಇದೆ. ಹಾಗೆ ರುಚಿನೂ ಕೂಡ ತುಂಬ ಚೆನ್ನಾಗಿರುತ್ತೆ ಚಪಾತಿ ಜೊತೆ. ನೋಡಿದ್ರಲ್ವ, ಇಷ್ಟೇ ರೆಸಿಪಿ. ಇದಿಷ್ಟು ಮಾಡಿಕೊಂಡ್ರೆ ಒಂದು 10 ನಿಮಿಷದಲ್ಲಿ ನಮಗೆ ಚಪಾತಿಗೆ ಒಂದೊಳ್ಳೆ ರೆಸಿಪಿ ರೆಡಿಯಾಗುತ್ತೆ. ಇದನ್ನು ಕೊನೆಯ ತನಕ ಯಾರೆಲ್ಲ ನೋಡಿದ್ದೀರಾ, ಯಾರು ಈ ಥರ ಮನೆಯಲ್ಲಿ ಮಾಡ್ತೀರಾ ಕಮೆಂಟ್ ಮಾಡಿ. ಎಲ್ಲೂ ಸ್ಕಿಪ್ ಮಾಡದೆ ನೋಡಿರೋರು ಅರ್ಥಪೂರ್ಣವಾಗಿ ನಿಮ್ಗೆ ಅರ್ಥವಾಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ನನ್ನ ವೀಡಿಯೋ ಇಷ್ಟ ತನಕ ನೋಡಿರೋರಿಗೆಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು. ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್, ಕಾಯ್ತಾ ಇರ್ತೀನಿ ನಿಮ್ಮ ಕಮೆಂಟ್ಗೋಸ್ಕರ.